ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಮನುಗೆ ಗ್ರಿಲ್ ಆಗಿದೆ. ಪಬ್ಲಿಕ್ ಟಿವಿ ಬಳಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಆತ ಹೇಳ್ತಾ ಇರೋದು ಅತ್ಯಾಚಾರ ಏನು ಮಾಡಿಲ್ಲ ನಾನು, ಇದು ಒಪ್ಪಂದದ ಸಂಪರ್ಕ ಅಂದರೆ ಮ್ಯೂಚುವಲ್ ಕನ್ಸೆಂಟ್ ಇಂದ ಆಗಿರೋದು. ಅತ್ಯಾಚಾರ ಫೋರ್ಸ್ಫುಲ್ನೆಸ್ ಇಲ್ಲಿ ಏನೂ ಇರಲಿಲ್ಲ ಅನ್ನೋದು ಆತನ ವರ್ಷನ್. ನಟಿಯನ್ನ ಮದುವೆ ಆಗಿರೋದಾಗಿ ಕೂಡ ಮನು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಬಟ್ ಇದು ಮೊದಲ ಹೆಂಡತಿ ಇರಬೇಕಾದ್ರೇ ಇನ್ನೊಂದು ಹುಡುಗಿ ಜೊತೆಗೆ ಈ ರೀತಿ ಸಂಪರ್ಕ ಬೆಳೆಸೋದು ಕಾನೂನು ಪ್ರಕಾರ ಕ್ರೈಮೇ. ನೋಡೋಣ ಏನಾಗುತ್ತೆ ಅಂತ. ಮೂವರ ಮಾತು ಕೇಳಿ ಆಕೆ ದೂರನ್ನು ಕೊಟ್ಟಿದ್ದಾಳೆ. ಇಬ್ಬರು ಹೀರೋ, ಒಬ್ಬಳು ಲೇಡಿ ಡಾನ್ ಮಾತು ಕೇಳಿ ದೂರು ಕೊಟ್ಟಿರೋದು ಅಂತ ಸಿನಿಮೀಯ ರೀತಿಯಲ್ಲಿ ಕತೆ ಕಟ್ಟೋದಕ್ಕೆ ಮುಂದಾದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸಿನಿಮಾ ಹಾಳು ಮಾಡೋದಕ್ಕೆ ದೂರು ಕೊಟ್ಟಿದ್ದಾರೆ. ನಾನು ನಟಿಗೆ ಹಿಂಸೆ ಕೊಟ್ಟಿಲ್ಲ, ಆಕೆಯೇ ನನಗೆ ತೊಂದರೆ ಕೊಡ್ತಿದ್ದಾಳೆ ಅಂತ ಪೊಲೀಸರಿಗೆ ಮಾಹಿತಿಯನ್ನು ಕಾಮಿಡಿ ನಟ ಮನು ಕೊಟ್ಟಿದ್ದಾನಂತೆ. ತನ್ನ ಹತ್ರವೂ ಇದ್ದ ಸಾಕ್ಷಿಗಳಿಂದ ಪೊಲೀಸರಿಗೆ ಈ ಮಡೆನೂರು ಮನು ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಸಾಕ್ಷಿ ಆತನಿಗೆ ಎಷ್ಟರ ಮಟ್ಟಿಗೆ ಸಹಾಯಕ್ಕೆ ಬರುತ್ತೆ ಅನ್ನೋದು ಗೊತ್ತಾಗಬೇಕಾಗಿದೆ. ಆಮೇಲೆ ಆತ ಹೇಳ್ತಾ ಇದ್ದಾನಲ್ಲ, ಈ ಸಂತ್ರಸ್ತ ನಟಿ ಯಾರ್ದೋ ಮಾತು ಕೇಳಿ ಈ ರೀತಿ ಮಾಡ್ತಿರೋದು ಅಂತ, ಅದನ್ನು ಹೆಂಗೆ ಪ್ರೂವ್ ಮಾಡ್ತಾನೆ ಆತ, ಅದನ್ನು ಕೂಡ ನೋಡಬೇಕಾಗತ್ತೆ. ವಾಟ್ಸಪ್ ಚಾಟ್ ಇದೆಯಾ, ವಿಡಿಯೋ ಇದೆಯಾ, ಆಡಿಯೋ ಇದೆಯಾ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಕಿರುತೆರೆ ಯಾವ ವಿಚಾರಗಳಿಗೆ ಸುದ್ದಿ ಆಗಬಾರ್ದಾಗಿತ್ತು ಅಂಥ ವಿಚಾರಗಳಿಗೆ ಸುದ್ದಿ ಆಗ್ತಾ ಇರೋದು ಮಾತ್ರ ದುರ್ದೈವದ ಸಂಗತಿ. ಆಮೇಲೆ ಮೇಲಿಂದ ಮೇಲೆ ಈ ಥರದ ಸಂಬಂಧಗಳ ಕುರಿತಾಗಿ, ಮದುವೆಯ ನಂತರವೂ ಅತಿಯಾದ ಸಲುಗೆಯ ಕುರಿತಾಗಿ ಸುದ್ದಿಗಳು ಬರ್ತಾ ಇರೋದು ಮಾತ್ರ ಸ್ವಸ್ಥ ಸಮಾಜದ ಸ್ವಾಸ್ಥ್ಯಕ್ಕೆ ಹಾನಿಯನ್ನು ಉಂಟು ಮಾಡ್ತಿರೋದಂತೂ ಸ್ಪಷ್ಟ.